ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ಪಾಪ ಸಿಜೆಪಿಗೆ ಹಿನ್ನಡೆ ಅಂತಾನೆ ಹೇಳ್ಬೋದು. ಮೋದಿಜಿಗೆ ಡೆಡ್ ಲೈನ್ ಎಲ್ಲ ಕೊಡ್ತಾ ಇದ್ರು. ಎಲ್ಲಾ ಪ್ರತಿಭಟನಾಕಾರರ ವಿರುದ್ಧ ಇರುವಂತಹ ಕೇಸನ್ನ ವಾಪಸ್ ಪಡ್ಕೊಳ್ಳೇಬೇಕು. ಇಲ್ಲ ಅಂತ ಅಂದ್ರೆ ನಾವು ಮತ್ತೆ ಪ್ರತಿಭಟನೆಯನ್ನ ಶುರು ಮಾಡ್ತೀವಿ. ಧಮಕಿ ಕೊಟ್ಟಿದ್ದು. ಬಟ್ ಈಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿದೆ. ಏನು? ಅಪರಾಧ ಹಿನ್ನೆಲೆ ಹೊಂದಿರುವಂತಹ ಪ್ರತಿಭಟನಾಕಾರರಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆಯನ್ನ ಕೊಡೋದಕ್ಕೆ ಆಗಲ್ಲ. ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ಇದರ ಜೊತೆಗೆ ಅಪರಾಧ ಹಿನ್ನೆಲೆ ಇಲ್ಲದಂತಹ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಬಲವಂತದ ಕ್ರಮವನ್ನ ಕೈಗೊಳ್ಳಬಾರದು. ಫೇರ್ ಎನಫ್. ಯಾವುದೇ ತಪ್ಪನ್ನ ಮಾಡಲಿಲ್ಲ ಅಂತಂದ್ರೆ ಯಾಕೆ ಅವರಿಗೆ ಶಿಕ್ಷೆ ಆಗಬೇಕು? ಇರ್ಲಿ, ಕರೆಕ್ಟ್ ಆಗಿದೆ. ಬಟ್ ಕಾನೂನನ್ನ ಕೈಗೆತ್ತಿಕೊಂಡವರು ಕಾನೂನಿನ ಮುಂದೆ ಉತ್ತರಿಸಲೇಬೇಕು. ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂಥದ್ದು. ಇದರ ಜೊತೆಗೆ 200ಕ್ಕೂ ಹೆಚ್ಚು ಗಾಯಗೊಂಡಿರುವಂತಹ ಪೊಲೀಸ್ ಸಿಬ್ಬಂದಿಯ ಕುಟುಂಬಗಳ ಆತಂಕ ಆಗಿರಬಹುದು, ಅವರ ಕಳವಳವನ್ನ ನ್ಯಾಯಸಮ್ಮತ ತನಿಖೆಯಲ್ಲಿ ಪರಿಗಣಿಸಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಎಲ್ಲರ ಕೇಸನ್ನ ವಾಪಸ್ ತಗೊಳ್ಳಿ, ಇಲ್ಲ ಅಂತಂದ್ರೆ ಮತ್ತೆ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಇವರ ಧಮಕಿ ಏನಿದೆ ಅದು ಇನ್ನು ಮುಂದೆ ನಡೆಯಲ್ಲ. ತಪ್ಪು ಮಾಡಿದ್ರೆ ಅದು ತಪ್ಪೇ. ಅವರಿಗೆ ಯಾವುದೇ ಮುಲಾಜಿಲ್ಲದೆ ಅವರದ್ದೇ ಸ್ಟೈಲಲ್ಲಿ ಉತ್ತರ ಸಿಗಬೇಕು. ಕಾನೂನು ಅಂದ್ರೆ ಏನನ್ನುವಂಥದ್ದು ಅವರಿಗೊಂದು ಸ್ವಲ್ಪ ಅರ್ಥ ಆಗಬೇಕು. ಇನ್ನು ಪೊಲೀಸರಿಗೂ ಕೂಡ ಅಷ್ಟೇ, ಅವರ ಮೇಲೆ ಆಗಿರುವಂತಹ ಹಿಂಸೆಗೆ, ಅವರ ಮೇಲೆ ಆಗಿರುವಂತಹ ದೌರ್ಜನ್ಯಕ್ಕೆ ನೋ ಮ್ಯಾಟರ್ ವಾಟ್ ನ್ಯಾಯ ಸಿಗಲೇಬೇಕು. ಈ ಕಡೆ ಒಂದು ವಿಡಿಯೋ ನಾನು ತೋರಿಸ್ತೀನಿ. ಯಾಕೆ ಮೇಡಮ್ ನೀಟ್ ವಿಚಾರವಾಗಿ ಪ್ರಾಣ ಕಳ್ಕೊಂಡಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ನ್ಯಾಯನೇ ಸಿಕ್ಕಿಲ್ಲ, ನೀವು ನೋಡಿದ್ರೆ ಪಾರ್ಟಿ ಮಾಡ್ತಾ ಇದ್ದೀರಲ್ಲ ಮೇಡಮ್ ಅಂತ ಸಿಜೆಪಿ ಸ್ಪೋಕ್ಸ್ ಪರ್ಸನ್ ಜೊತೆ ಕೇಳಿದ್ರೆ ಮೇಡಮ್ ಅವರು ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರು ನೋಡಿ. ವೀಕ್ಷಕರೇ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾಗಿದೆ. ಈಗ ಇವರ ಸಂಭ್ರಮಾಚರಣೆ ಯಾವ ಮಟ್ಟಿಗೆ ನಡೀತಾ ಇದೆ ಅಂತಂದ್ರೆ 5 ಸ್ಟಾರ್ ಹೋಟೆಲ್ ಅಲ್ಲಿ ಇವರು ಫುಲ್ ಪಾರ್ಟಿ ಮಾಡ್ಬಿಟ್ರು. ಎಲ್ಲರೂ ಕುಣಿದು ಕುಪ್ಪಳಿಸಿದ್ದೇನು, ಸಂಭ್ರಮಿಸಿದ್ದೇನು. ಆಮೇಲೆ ಈ ಪಾರ್ಟಿಯ ಹಿಂದೆ ಬಹಳ ಇಂಟ್ರೆಸ್ಟಿಂಗ್ ಕಥೆ ಕೂಡ ಇದೆ. ಈ ಕಾರ್ಯಕ್ರಮಕ್ಕೆ ಸುಮಾರು 1200 ಜನರದ್ದು ಪಟ್ಟಿಯನ್ನು ಇವರು ರೆಡಿ ಮಾಡ್ಕೊಂಡಿದ್ರು. ಅಂದ್ರೆ ಕೇವಲ VIP ಕಾಕ್ರೋಚ್ಗಳಿಗೆ ಮಾತ್ರ ಆಹ್ವಾನ, ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ. ಜಂತರ್ ಮಂತರಲ್ಲಿ ಇವರಿಗೋಸ್ಕರ ರಾತ್ರಿ ಹಗಲು ಅಂತ ನೋಡದೆ ರಸ್ತೆಯಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡಿದಂಥವರಾಗಿರ್ಬೋದು, ಆರಂಭದಿಂದ ಇವರ ಜೊತೆಗೆ ಇದ್ದಂಥವರಾಗಿರ್ಬೋದು, ಅವ್ರು ಯಾರಿಗೂ ಎಂಟ್ರಿನೇ ಇರಲಿಲ್ಲ, ಯಾರಿಗೂ ಇರಲಿಲ್ಲ. ವಿದ್ಯಾರ್ಥಿಗಳು ಪಾಪ ಪಾರ್ಟಿ ಮಾಡುವಾಗ ವಿದ್ಯಾರ್ಥಿಗಳು ಬೇಡ, ಏನು ಬೇಡ. ಫಸ್ಟ್ ಆಫ್ ಆಲ್ ಆ ಪಾರ್ಟಿನೇ ತಪ್ಪಾಗಿತ್ತು. ನೀಟ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಇವರು ಎಂಜಾಯ್ ಮಾಡ್ತಾ ಇದ್ದಾರೆ. ಯಾವ ಖುಷಿಗೆ ಎಂಜಾಯ್ಮೆಂಟು? ಎಲ್ಲ ಹೋಗ್ಲಿ, ಪಾಪ ಪ್ರತಿಭಟನಾಕಾರರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದಂತಹ ಇವರ ಭಾಯ್ ಮೊಹಮ್ಮದ್ ಜುನೇದ್ ಅವರಿಗೂ ಆಹ್ವಾನ ಇಲ್ಲ ನೋಡಿ, ಕರೀಲೇ ಇಲ್ವಂತೆ. ಜುನೈದ್ ಭಾಯ್ ಈಗ ಪಾಪ ಅಳ್ತಾ ಇದ್ದಾರೆ. ಸಿಜೆಪಿ ನಾಯಕರು ನನ್ನನ್ನು ಸಂಪೂರ್ಣವಾಗಿ ಕಡೆಗಣಿಸಿಬಿಟ್ಟಿದ್ದಾರೆ, ಅವರೀಗ ನನ್ನ ಸಂಪರ್ಕದಲ್ಲೇ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಮೇಲೆ ಅಭಿಜಿತ್ ದೀಪ್ಗೆ ಅವರ ಪಾರ್ಟಿ ಇತ್ತಲ್ವಾ, ಅದಕ್ಕೆ ಪಾಪ ಇವರನ್ನು ಆಹ್ವಾನಿಸಲೇ ಇಲ್ಲಂತೆ. ಅಷ್ಟೇ ಅಲ್ಲ, ಅಭಿಜಿತ್ ದೀಪ್ಗೆ ಈಗ ಇವರು ಫೋನ್ ಮಾಡಿದ್ರೆ ಪಿಕ್ಕು ಮಾಡ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ಒಂದು ಪ್ರಾಣಿಯನ್ನ 24 ಗಂಟೆಗಳ ಕಾಲ ನಿಮ್ಮ ಜೊತೆಲಿ ಇಟ್ಕೊಂಡ್ರು ಕೂಡ ಅದರ ಮೇಲೆ ಪ್ರೀತಿ ಮಮಕಾರ ಮೂಡುತ್ತೆ. ಆದ್ರೆ ನಾನು 35 ದಿನಗಳ ಕಾಲ ಒಬ್ಬ ಮನುಷ್ಯನಾಗಿ ಅವರ ಜೊತೆಯಲ್ಲೇ ಇದೆ. 35 ದಿನಗಳ ಕಾಲ ಅವರಿಗೆ ನಾನು ಊಟದ ವ್ಯವಸ್ಥೆಯನ್ನ ಮಾಡಿದ್ದೆ. ಬಟ್ ಈಗ ನನ್ನನ್ನು ತಿರುಗೂ ನೋಡ್ತಾ ಇಲ್ಲ. ಏನ್ ಹೇಳೋಣ? ಭಾಯ್ ಅಂತ ಹೇಳಿ ವಿಡಿಯೋ ಮಾಡಿ ಬಿಟ್ಟಿದ್ದು. ಈಗ ಭಾಯನೂ ಇಲ್ಲ, ಬೆಹನೂ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ, ನಿಮಗೆ ಒಬ್ಬ ವ್ಯಕ್ತಿ ನೆನಪಿರಬಹುದು. ಸಿಜೆಪಿ ಪ್ರತಿಭಟನೆಯ ಸಂದರ್ಭದಲ್ಲಿ ಸಂಸತ್ತಿಗೆ ನುಗ್ಗಿಬಿಡ್ತೀವಿ, ಸಂಸತ್ತನ್ನೇ ಧ್ವಂಸ ಮಾಡಿಬಿಡ್ತೀವಿ, ಉರುಳಿಸಿ ಬಿಡ್ತೀವಿ, ನೇಪಾಳದಂಗೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಲ್ವಾ. ಅದೇ ವ್ಯಕ್ತಿ ಈಗ ಅಭಿಜಿತ್ ದೀಪ್ಗೆ ಪಕ್ಕದಲ್ಲೇ ಕೂತ್ಕೊಂಡು ಬಹಳ ಆತ್ಮೀಯವಾಗಿ ಆ ಪಾರ್ಟಿಯಲ್ಲಿ ಭಾಗವಹಿಸಿರುವಂತ ಒಂದು ವಿಡಿಯೋ ಹೊರಗೆ ಬಂದಿದೆ. ಅಂದ್ರೆ ಆತ ಹೊರಗಿನವನೇನಲ್ಲ, ಆತ ಇವರದ್ದೇ ಟೀಮ್ನ ಸದಸ್ಯ. ಇಲ್ಲ ಅಂತಂದ್ರೆ ಅಭಿಜಿತ್ ದೀಪ್ಗೆ ಅವರ ಪಕ್ಕದಲ್ಲೇ ಕೂತ್ಕೊಂಡು ಅಷ್ಟು ಆತ್ಮೀಯವಾಗಿ ಪಾರ್ಟಿಯಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಚಾನ್ಸೇ ಇಲ್ಲ. ಸೊ ಈತ ಕೂಡ ಅವರದ್ದೇ ವ್ಯಕ್ತಿ ಅನ್ನೋದು ಸ್ಪಷ್ಟ ಆಯ್ತು. ಈಗ ನನಗೆ ಅರ್ಥ ಆಗ್ತಾ ಇದೆ ಯಾಕೆ ಇವರು
ಎಲ್ಲರ ಮೇಲಿರೋ ಕೇಸನ್ನು ತಗೊಳ್ಬೇಕಪ್ಪ, ಇಲ್ಲಾಂತಂದ್ರೆ ನಾವು ಮತ್ತೆ ಪ್ರತಿಭಟನೆ ಶುರು ಮಾಡ್ತೀವಿ ಅಂತ ಯಾಕೆ ಧಮಕಿಯನ್ನ ಹಾಕ್ತಾ ಇದ್ರ ಅನ್ನೋದ್ರ ಒಂದು ಐಡಿಯಾ, ಒಂದು ಸ್ಪಷ್ಟನೆ ಈಗ ಇದನ್ನು ನೋಡಿದ ಮೇಲೆ ಸಿಗ್ತಾ ಇದೆ. ವೀಕ್ಷಕರು, ಮತ್ತೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ದಿನಾನೇ ಅಭಿಜಿತ್ ದೀಪ್ಗೆ ನನಗೆ ಟೈಫಾಯ್ಡ್ ಬಂದು ಬಿಟ್ಟಿದೆ ಅಂತ ಹೇಳಿ ಪೋಸ್ಟ್ ಎಲ್ಲ ಹಾಕಿತ್ತು, ಕೈಗೆ ಏನೆಲ್ಲ ಸುತ್ಕೊಂಡು ಬಂದಿದ್ದು. ಬಟ್ ಅದಾದ ನಂತರ ಸಂಜೆ ನೋಡಿದ್ರೆ ಅದೇ 5 ಸ್ಟಾರ್ ಹೋಟೆಲಲ್ಲಿ ಪಾರ್ಟಿ ಮಾಡ್ಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ದ, ಸಂಭ್ರಮಿಸ್ತಾ ಇದ್ದ. ಆಗ ಟೈಫಾಯ್ಡು ಇಲ್ಲ, ಡಿಹೈಡ್ರೇಷನ್ ಇಲ್ಲ, ಏನೂ ಇಲ್ಲ, ಪಾರ್ಟಿ ಮಾತ್ರ ಜೋರಿತ್ತು. ಅಂದ್ರೆ ಇವರಿಗೆ ಮೋದಿ ಸರ್ಕಾರವನ್ನು ಉರುಳಿಸಬೇಕಷ್ಟೇ, ವಿದ್ಯಾರ್ಥಿಗಳು ಇವರೊಂದು ನೆಪ ಆಗಿತ್ತಷ್ಟೇ. ಅಂತಹ ವಿದ್ಯಾರ್ಥಿಗಳ ಮೇಲಿನ ಒಂದು ಕಾಳಜಿ ಇವರಿಗೆ ಇದ್ದಿದ್ರೆ ಅಥವಾ ಅಷ್ಟೊಂದು ಬೇಜಾರಿದ್ದಿದ್ರೆ ಯಾರೂ ಕೂಡ ಅವತ್ತು ಪಾರ್ಟಿ ಮಾಡ್ಕೊಂಡು ಕೂರ್ತಾ ಇರಲಿಲ್ಲ. ನಾವಿಷ್ಟು ಕಷ್ಟಪಟ್ಟವಲ್ವಾ, ಒಂದು ಸಾರ್ಥಕ, ಆ ವಿದ್ಯಾರ್ಥಿಗಳಿಗೆ ಏನೋ ಒಂದು ನ್ಯಾಯ ನಾವು ಒದಗಿಸ್ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಸಾರ್ಥಕತೆ ಇರ್ತಾ ಇತ್ತು. ಇವರಿಗೆ ಅದಿರಲಿಲ್ಲ. ಮೋದಿಜಿಯವರನ್ನ ಮಣಿಸಿದ್ವಿ ಅನ್ನುವಂಥ ಖುಷಿ ಕಾಣಿಸ್ತಾ ಇತ್ತು. ಸೌರವ್ ದಾಸ್ ಎಲ್ಲ ಮೋದಿಜಿಯವರನ್ನ ಇಮಿಟೇಟ್ ಮಾಡಿದ ವಿಡಿಯೋ ಬಂದಿತ್ತಲ್ವ ಹೊರಗಡೆ. हेलो फ्रांस, मोदी जी, हेलो फ्रांस, मोदी जी. ಅಷ್ಟೇ ಇವರ ಹಿಂದಿನ ಒಂದು ಪ್ರೊಪಗ್ಯಾಂಡ ಇಷ್ಟೇ. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದು ನಮ್ಮ ಜೀವಮಾನದ ದೊಡ್ಡ ಸಾಧನೆ ಅನ್ನೋ ರೀತಿ ಆಡ್ತಾ ಇದ್ದಾರೆ. ಅದಕ್ಕೆ ಮೋದಿಜಿಯವರಿಗೆ ಮತ್ತೆ ಧಮಕಿ ಹಾಕೋದಕ್ಕೆ ಬಂದಿದ್ದು. ಅಂದ್ರೆ ಅವರಿಗೆ ಹೆಂಗಾಯ್ತು ಅಂತಂದ್ರೆ, ನಾವು ಇನ್ನದ್ವಲ್ವಾ, ಇನ್ನು ನಾವು ಹೆಂಗೆ ಮಾಡಿದ್ರು ನಡೆಯುತ್ತೆ, ನಮಗೆ ಹೆದರು ಬಿಡ್ತಾರೆ, ಅದಕ್ಕೆ ಪ್ರತಿಭಟನಾಕಾರ ಮೇಲೆ ಇರುವಂತಹ ಎಲ್ಲ ಕೇಸ್ಗಳನ್ನು ವಾಪಸ್ ಪಡೆದೇ ಇದ್ರೆ ನಾವು ಮತ್ತೆ ಪ್ರತಿಭಟನೆಯನ್ನ ಆರಂಭ ಮಾಡ್ತೀವಿ ಅಂತ ಧಮಕಿ ಹಾಕಿದ್ರು. ಬಟ್ ಇನ್ನು ಮುಂದೆ ಧಮಕಿ ಹಾಕೋದಕ್ಕಾಗಲ್ವಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ್ಯಲ್ವಾ, ತಪ್ಪು ಮಾಡಿದ್ರೆ ತಪ್ಪೇ, ಅವರು ಕಾನೂನನ್ನ ಫೇಸ್ ಮಾಡಬೇಕು ಅಂತ. ಬಟ್ ನನಗೆ ಒಂದಷ್ಟು ಪ್ರಶ್ನೆಗಳಿದಾವೆ. ಇವರು ಯಾರ ಮೇಲೂ ಕೂಡ ಕೇಸ್ ಹಾಕಬಾರ್ದು ಅಂತ ಹೇಳ್ತಾರಲ್ಲ, ಯಾಕೆ ಅಂತ. ಹಾಗಾದ್ರೆ ಪೊಲೀಸರ ಮೇಲೆ ದಾಳಿ ಮಾಡಿದಕ್ಕೆ ನೀವುಗಳು ಕ್ಷಮೆಯನ್ನು ಕೇಳ್ತೀರಾ? ಮೋದಿ ವಿರುದ್ಧ, ಅವರ ತಾಯಿಯ ವಿರುದ್ಧ ಕೆಟ್ಟದಾಗಿ ಮಾತಾಡಿದ್ರಲ್ವಾ, ಅವರ ಪರವಾಗಿ ನೀವುಗಳು ಕ್ಷಮೆಯನ್ನು ಕೇಳ್ತೀರಾ? ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರಲ್ವಾ, ಅವರ ಪರವಾಗಿ ನೀವು ಕ್ಷಮೆಯನ್ನು ಕೇಳ್ತೀರಾ? ಅಥವಾ ಆ ನಷ್ಟವನ್ನ ನೀವು ಭರಿಸ್ತೀರಾ? ಏನ್ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬಾರ್ದು ಹಾಗಾದ್ರೆ? ಯಾಕ ಭಯ ನಿಮಗೆ? ನಿಮ್ಮ ಜೊತೆಗೆ ಇದ್ದಂಥವ್ರೆ ಸಂಸತ್ತನ್ನು ಉರುಳಿಸ್ತೀವಿ ಅಂತೆಲ್ಲ ಹೇಳಿದ್ರಲ್ವಾ, ಎಲ್ಲ ಸಿಕ್ಕಾಕೊಂಡ್ ಬಿಡ್ತಾರೆ ಅನ್ನುವಂಥ ಭಯನ ಹೇಗೆ? ಅಥವಾ ಇವರನ್ನೆಲ್ಲರನ್ನ ಪೊಲೀಸು ವಿಚಾರಣೆ ಅಂತ ಕರ್ಕೊಂಡು ಹೋಗ್ಬಿಟ್ರೆ ಮತ್ತೊಮ್ಮೆ ನಾವು ಈ ರೀತಿಯಾದಂಥ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಾಗ ಹೆದರಿ ಯಾರು ಕೂಡ ಬರ್ಲಿಕ್ಕಿಲ್ಲ, ಹಾಗಾಗಿ ಅವ್ರನ್ನೆಲ್ಲ ಸೇವ್ ಮಾಡ್ಬೇಕನ್ನುವಂಥ ಟೆನ್ಷನ್, ಏನೋ ಒಂದು ರೀಸನ್ ಇರಬೇಕಲ್ವಾ? ಯಾಕಂದ್ರೆ ನ್ಯಾಯ ಅಂತಂದ್ರೆ ನ್ಯಾಯನೇ ಇರಬೇಕು, ತಪ್ಪು ಮಾಡಿದ್ರೆ ತಪ್ಪೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತು, ಸಿಜೆಪಿ ಪ್ರತಿಭಟನೆಯಲ್ಲಿ ಪ್ರತಿದಿನ ಆಹಾರ ವಿತರಣೆ ಮಾಡ್ತಾ ಇದ್ದಂತಹ ಜುನೈದ್ ಭಾಯನ್ನ ಯೋಗಿ ಪೊಲೀಸರು ಒಂದು ಸ್ವಲ್ಪ ವಿಚಾರಣೆ ಮಾಡ್ಕೊಂಡಿದ್ದಾರೆ. ಅವರ ಮನೆ ಮೇಲೆ ರೇಡ್ ಆಗುತ್ತೆ, ಮಾಹಿತಿ ಕಲೆ ಹಾಕಲಾಗುತ್ತೆ, ಇಲ್ಲೊಂದು ಸ್ವಲ್ಪ ಜನ ಬರಬಹುದು. ಸಿಜೆಪಿ ಪ್ರತಿಭಟನೆ ಪಾಪ ಭಾಗಿಯಾಗಿದ್ದಕ್ಕೆ ಮೊಹಮ್ಮದ್ ಜುನೈದ್ ಅವರನ್ನ ವಿಚಾರಣೆ ಅದು ಇದು ಅಂತ ಸುಮ್ಮನೆ ಯೋಗಿಜಿ ಹಿಂಸೆ ಕೊಡ್ತಾ ಇದ್ದಾರಪ್ಪ ಅಂತ ಯಾರಾದ್ರೂ ಹೇಳಿದ್ರೆ ಅಂಥವರಿಗೆ ಒಂದು ವಿಚಾರ ಗೊತ್ತಿರಲಿ, ಮೊಹಮ್ಮದ್ ಜುನೈದ್ ಒಂದು ಸಣ್ಣ ಮೊಬೈಲ್ ರಿಪೇರಿ ಅಂಗಡಿ ನಡೆಸುವಂತಹ ವ್ಯಕ್ತಿ. ಆದ್ರೆ ಅದೇ ವ್ಯಕ್ತಿ 33 ದಿನಗಳ ಸಿಜೆಪಿ ಪ್ರತಿಭಟನೆಯಲ್ಲಿ ಅದು ಹಂಚಿರುವಂತಹ ಆಹಾರ ಆಗಿರಬಹುದು, ಏನೇನೆಲ್ಲ ಆಹಾರ ವಿತರಣೆ ಮಾಡಿದ್ರು, ಎಷ್ಟು ವಿತರಣೆ ಮಾಡಿದ್ರು ಅಂತ ಒಂದು ಬಾರಿ ಲಿಸ್ಟ್ ಅನ್ನ ನೋಡಿದ್ರೆ 7,000 ಡಜನ್ ಬಾಳೆಹಣ್ಣು, 35,000 ಬ್ರೆಡ್ ಪಕೋಡ, 4,000 ಕೆಜಿ ಬಿರಿಯಾನಿ, 12,000 ಪೇಸ್ಟ್ರಿ, 25,000ಕ್ಕೂ ಹೆಚ್ಚು ಸಮೋಸ, 30,000ಕ್ಕೂ ಹೆಚ್ಚು ಕಚೋರಿ, 6,000 ಡಜನ್ ಜೀರಾ ಬಾಟ್ಲಿ, 15,000 ಡಜನ್ ಬಿಸ್ಲರಿ ವಾಟರ್ ಬಾಟಲ್, 12,000 ಐಸ್ ಕ್ರೀಮ್, 25,000ಕ್ಕೂ ಹೆಚ್ಚು ಬರ್ಗರ್, 10,000 ಪಿಜ್ಜಾ, 40,000ಕ್ಕೂ ಹೆಚ್ಚು ರಾಜ್ಮಾ ಚಾವಲ್, 35,000ಕ್ಕೂ ಹೆಚ್ಚು ಕಡಿ ಚಾವಲ್. ಆಮೇಲೆ ಬಿಸ್ಕೆಟು ಅದು ಇದು ಇಂಥವು ಕೆಲವುಗಳನ್ನು ಕೊಟ್ಟಿದ್ರು, ವಿತರಣೆ ಮಾಡಿದ್ರು, ಅದು ಒಂದಷ್ಟು ಇದಾವೆ. ಸೊ ಈಗ ನೀವೇ ಹೇಳಿ, ಒಂದು ಸಣ್ಣ ಮೊಬೈಲ್ ರಿಪೇರಿ ಅಂಗಡಿ ನಡೆಸುವಂತಹ ವ್ಯಕ್ತಿ ಇಷ್ಟೊಂದು ಹಣವನ್ನ ಹೆಂಗೆ ಖರ್ಚು ಮಾಡ್ತಾನೆ? ಸೊ ಇಷ್ಟು ಹಣ ಖರ್ಚು ಮಾಡ್ತಾನೆ ಅಂತಂದಾಗ ಆ ಹಣ ಎಲ್ಲಿಂದ ಬಂತು ಅನ್ನುವಂತಹ ಪ್ರಶ್ನೆ ಹುಟ್ಟೋದಿಲ್ವಾ?
ಅದಕ್ಕೆ ಉತ್ತರವನ್ನ ನಾವು ಕಂಡುಕೊಳ್ಬೇಡ್ವಾ? ಮೊಬೈಲ್ ರಿಪೇರಿ ಅಂಗಡಿ. ಹಾಗಾದ್ರೆ ಒಂದು ಹೊತ್ತಿನ ಊಟಕ್ಕೆ ಎಷ್ಟು ಖರ್ಚಾಯಿತು? ದಿನಕ್ಕೆ 4 ಹೊತ್ತು ಊಟವನ್ನು ಕೊಟ್ಟರು ಅಂತಂದ್ರೆ ಒಟ್ಟು ಎಷ್ಟು ಖರ್ಚಾಗಿರತ್ತೆ? ಪ್ರತಿದಿನ 10,000 ಮಂದಿಗೆ ಊಟವನ್ನು ಕೊಟ್ಟಿದ್ರು ಅಂತಂದ್ರೆ ಅದರ ಒಟ್ಟು ಖರ್ಚು ಎಷ್ಟಾಯಿತು? ಯಾವ್ಯಾವ ದಿನ ಏನೇನು ಆಹಾರವನ್ನು ಕೊಡ್ಲಾಗ್ತಾ ಇತ್ತು? ಎಷ್ಟು ಜನರಿಗೆ ಅದನ್ನು ಕೊಡ್ತಾ ಇದ್ರು? ಎಲ್ಲ ಲೆಕ್ಕ ಕೊಡಬೇಕಾಗತ್ತಲ್ವಾ? ಇಲ್ಲಿ 30 ದಿನಗಳ ಲೆಕ್ಕ ಅಂತ ಹಾಕಿದ್ರು ಕೂಡ 3 ರಿಂದ 4 ಕೋಟಿ ಆಗುತ್ತೆ ಅಂತ ಅಂದಾಜು ಹಾಕ್ತಾರೆ. ಸೊ ಈ ಹಣ ಎಲ್ಲಿಂದ ಬಂತು ಅನ್ನುವಂತಹ ಪ್ರಶ್ನೆಯನ್ನು ಅವರನ್ನ ಕೇಳಬೇಕಾಗಿತ್ತು. ಕುಟುಂಬದವ್ರು ನೋಡಿದ್ರೆ ಇಷ್ಟು ದೊಡ್ಡ ಹಣವನ್ನು ನಾವು ಯಾವತ್ತೂ ನೋಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಪ್ರದೇಶ ಪೊಲೀಸರು ಮೊಹಮ್ಮದ್ ಜುನೇದ್ ಅವರ ಮನೆ ಮೇಲೆ ದಾಳಿನ ನಡೆಸಿದ್ರು. ಸಹೋದರಿಯ ಮನೆಗೂ ಹೋಗಿ ವಿಚಾರಿಸ್ಕೊಂಡ್ರು. ತಂದೆಯನ್ನ ಬಂಧಿಸಿದ್ರು. ಸಹೋದರಿಯ ಮಾವನನ್ನ ಮೀರತಿನ ಬಂಧಿಸಿದ್ರು. ಹಾಗಾಗಿ ಮೊಹಮ್ಮದ್ ಜುನೇದ್ ದೆಹಲಿಯಿಂದ ಬಂದು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈ ಎಲ್ಲ ವಿವರಗಳನ್ನ ಕೊಡಲೇಬೇಕಾಯಿತು. ಇದಾಗುವಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಸಿಜೆಪಿ ಕೂಡ ಇವರ ಜೊತೆಯಾಗಿ ನಿಂತ್ಕೊಳ್ತು. ಟ್ವೀಟ್ ಎಲ್ಲ ಮಾಡಿ ಹೇಳ್ತಾರೆ, ಜುನೈದ್ ಒಬ್ಬ ನಮ್ಮ ಸ್ವಯಂ ಸೇವಕ, ಜಂತರ್ ಮಂತರಲ್ಲಿ ಪ್ರತಿಭಟನಾಕಾರಿಗೋಸ್ಕರ ಆಹಾರ ನೀರು ಒದಗಿಸ್ತಾ ಇದ್ರು, ಜನರಿಗೆ ಊಟ ಹಾಕುವುದೊಂದು ಒಳ್ಳೆ ಕೆಲಸ. ಹಾಗಾಗಿ ಜುನೈದ್ ಭಾಯ್ ಅವರ ಕುಟುಂಬವನ್ನ ಗುರಿಯಾಗಿಸಬೇಡಿ, ಅಪರಾಧಿಗಳನ್ನ ಬೆನ್ನಟ್ಟೋ ಬದಲು ಯುಪಿ ಪೊಲೀಸರು ಜನರಿಗೆ ಆಹಾರ ನೀರು ಪೂರೈಸ್ತಾ ಇರುವಂತಹ ನಮ್ಮ ಸ್ವಯಂ ಸೇವಕ ಮೊಹಮ್ಮದ್ ಜುನೇದ್ ಅವರ ಮೇಲೆ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಈಗ ಯುಪಿಯಲ್ಲಿ ಅವರಿಗೂ ಅವರ ಕುಟುಂಬದವರಿಗೂ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ನಾವು ಅವರ ಜೊತೆಗಿದ್ದೀವಿ, ಅವರಿಗೆ ಏನು ಆಗೋದಕ್ಕೆ ಬಿಡಲ್ಲ. ಅಷ್ಟೆಲ್ಲ ಜಂತರ್ ಮಂತರಲ್ಲಿರುವಂತಹ ಸಂದರ್ಭದಲ್ಲಿ ಯೋಗೀಜಿ ಅವರಿಗೆ ಒಂಥರ ವಾರ್ನಿಂಗ್ ಅನ್ನೋ ತರ ಹೇಳ್ತಾರೆ. ಏನು? ಉತ್ತರ ಪ್ರದೇಶದಲ್ಲೂ ಕೂಡ ನಾವು ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ಬಿಡ್ತೀವಿ, ನಮ್ಮವರಿಗೆ ಈ ರೀತಿ ಉಪದ್ರವನ್ನ ಕೊಡಬೇಡಿ ಅಂತ. अगर योगी जी ये वीडियो देख रहे हैं तो उन्हें बड़ी चिंता करने की जरूरत है। योगी जी थोड़े पेपर लीक अपने प्रदेश में रोक लीजिए, वरना भी जितने लोग जंतर मंतर पर पहुंचे यूपी से, उससे कहीं ज्यादा लोग यूपी में आंदोलन करेंगे। ಪಾಪ ಯೋಗಿ ಆಕ್ಷನ್ ಎಲ್ಲ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಆದ್ರೂ ಸಿಜೆಪಿ ಈ ರೇಂಜ್ಗೆ ಸಪೋರ್ಟ್ ಅನ್ನ ಕೊಟ್ಟು ಈಗ ಏನಾಯ್ತು? ಯಾರು ಇಲ್ಲ. ಏನಾಯ್ತು, ಇದೇನಾಯ್ತು, ವಿಧಿ ಆಟ ಏನಾಯ್ತು ಅನ್ನೋ ಹಾಗೆ ಫುಲ್ಲು ಸೀನ್ ಚೇಂಜ್ ಆಗಿಬಿಟ್ಟಿದೆ. ಜುನೈದ್ ಭಾಯ್ ಅವರನ್ನ ತಿರುಗೂ ನೋಡೋರಿಲ್ಲ. ಅಲ್ಲ, ಅವರಿಗೇನು ಜುನೈದ್ ಭಾಯ್ ಎಲ್ಲ ಯಾಕೆ ಬೇಕು ಹೇಳಿ? ಈಗ ಭಾಯ್ನೂ ಇಲ್ಲ, ಬೆಹನೂ ಇಲ್ಲ. ಇನ್ನವರಿಗೆ ಏನಿದ್ರು ಬೇಕಾಗಿರೋದು ಈ ಕಪ್ಪಲ್ ಸಿಬ್ಬಲ್ ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು. ಲೀಗಲಿ ಫುಲ್ ಸಪೋರ್ಟ್ ಎಲ್ಲ ಬೇಕಾಗತ್ತಲ್ವಾ? ಅಂಥವರ ಸಪೋರ್ಟ್ ಎಲ್ಲ ಬೇಕಾಗತ್ತೆ. ಜುನೈದ್ ಭಾಯ್ ಎಲ್ಲ ಯಾಕೆ ಬೇಕು ಇವರಿಗೆ? ಬಟ್ ಏನೇ ಹೇಳಿ, ಜುನೈದ್ ಭಾಯ್ ಸಿಜೆಪಿಗೆ ನೀವು ನನ್ನನ್ನು ಕಡೆಗಣಿಸಿದ್ರೆ ಏನಂತೆ, ನಾನು ನನ್ನ ದಾರಿ ಹುಡ್ಕೊಳ್ತೀನಿ ಬಿಡ್ರಪ್ಪ ಅಂತ ಹೇಳಿ ಪಾಪ BBC ಅವರ ಜೊತೆಗೆ ಊಟವನ್ನ ಮಾಡ್ತಾ ಇದ್ದಾರೆ. ಅದನ್ನು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಎಲ್ಲ ನಮ್ಮವರೇ ಅಲ್ವೇ, ಅವ್ರು ಬೇರೆನಾ ಇವ್ರು ಬೇರೆನಾ? ಸೇಮ್ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಆದ್ರೂ ನನಗೊಂದು ಡೌಟು, ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ್ಲೂ RSS ಲೆಕ್ಕಾಚಾರವನ್ನು ಕೇಳ್ತಾ ಇರ್ತಾರೆ. ದಾಖಲೆ ತೋರಿಸಿ, ಅದು ತೋರಿಸಿ, ಇದು ತೋರಿಸಿ ಅಂತ. ಸಿಜೆಪಿಗೆ ಆರಂಭದಿಂದ ಫುಲ್ ಸಪೋರ್ಟ್ ಅನ್ನು ಕೊಡ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರೇ, ನಿಮಗೆ ಒಂದು ಬಾರಿನೂ ಅನ್ನಿಸ್ಲಿಲ್ವಾ ಇದ್ರ ಲೆಕ್ಕವನ್ನ ನಾನು ಕೇಳಬೇಕು? ಅದು ಹೆಂಗೆ ಇವ್ರು ಇಷ್ಟೆಲ್ಲ ಖರ್ಚು ಮಾಡ್ತಾರೆ, ಯಾರ ಸಪೋರ್ಟ್ ಕೂಡ ಇಲ್ಲ ಅಂತ ಹೇಳ್ತಾರೆ, ನಾವು ಯಾವುದೇ ಪೊಲಿಟಿಕಲ್ ಪಾರ್ಟಿ ಜೊತೆಗೆ ಸಂಬಂಧವನ್ನ ಹೊಂದಿಲ್ಲ ಅಂತ ಹೇಳ್ತಾರೆ, ಆದರೂ ಅಷ್ಟೆಲ್ಲ ಫುಡ್ ಸಪ್ಲೈ ಆಗುತ್ತೆ, ದೊಡ್ಡ ಮಟ್ಟದ ಸಪೋರ್ಟ್ ಸಿಗುತ್ತೆ, ಅಷ್ಟಷ್ಟು ಹಣ ಖರ್ಚು ಮಾಡ್ತಾರೆ. ಇದರ ಲೆಕ್ಕವನ್ನ ಪ್ರಿಯಾಂಕ್ ಖರ್ಗೆ ಅವರು ಕೇಳಬೇಕಲ್ವಾ? ಬರೀ RSS ಇದು ಕೇಳಿದ್ರೆ ಸಾಕೆ, ಇದನ್ನು ಕೇಳಬೇಕಲ್ವಾ? ಪ್ರಿಯಾಂಕ್ ಖರ್ಗೆ ಅವರೇ, ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಜೆಪಿಗೆ ಫುಲ್ ಸಪೋರ್ಟ್ ಆಗಿ ಸಂಸತ್ತಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ನೀವು ಒಂದು ಪ್ರಶ್ನೆನ ಕೇಳಿ ಅಲ್ಲ, ಎಲ್ಲಿಂದ ಹಣ ಬಂತು, ಒಂದು ಸ್ವಲ್ಪ ದಾಖಲೆಯನ್ನು ತೋರಿಸಿ ಅಂತ. ಆಗ ನಮಗೊಂದು ನಂಬಿಕೆ ಬರುತ್ತೆ, ನಾವು ಪ್ರಶ್ನೆ ಕೇಳೋದು ನಿಂತು ಬಿಡುತ್ತೆ. ಹೌದಾ ಅಲ್ವೋ? ಇವರ ಈ ಪಾರ್ಟಿ ಮುಗಿಬಹುದು, ಸಂಭ್ರಮ ಮುಗಿಬಹುದು, ಬಟ್ ಒಂದಷ್ಟು ಪ್ರಶ್ನೆಗಳು ಮುಗಿಯೋದಿಲ್ಲ ಅಲ್ವಾ? ಕೋಟಿ ಕೋಟಿ ಹಣ ಎಲ್ಲಿಂದ ಬಂತು? ಅಷ್ಟು ಖರ್ಚು ಮಾಡೋದಕ್ಕೆ ಯಾರು ಕೊಟ್ರು? ಇನ್ನು ಕೇಸ್ಗಳನ್ನ ವಾಪಸ್ ಪಡಿಬೇಡಿ ಅಂತ ಹೇಳ್ತಾ ಇದ್ದಾರಲ್ವಾ? ಅದರ ಹಿಂದಿನ ನಿಜವಾದ ಉದ್ದೇಶ ಏನು? ಇವೆಲ್ಲದಕ್ಕೂ ಕೂಡ ಉತ್ತರವನ್ನ
ನೋಡೋಣ. CJP ಕೊಡದೇ ಇದ್ರೂ ಕೂಡ ಒಂದಷ್ಟು ಮುಖವಾಡಗಳು ಈಗಾಗಲೇ ಕಳಚಿ ಬೀಳ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಳಚುತ್ತೆ, ಆಗ ಉತ್ತರ ತನ್ನಿಂತಾನೇ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.